എന്നുള്ളത് സഫലമാകുന്നത് ആ വിജയവിഠലനെ പുനഃസ്ഥാപിക്കുന്ന ആ സന്ദർഭത്തിലാണ്. അതിനു വേണ്ടിയുള്ള ഒരു പരിശ്രമത്തിന് മുന്നിട്ടിറങ്ങുക എന്നുള്ളത് മാത്രമാണ് പറയാനുള്ളത്. കാരണം ഏതൊരു സാഹചര്യത്തിൽ അല്ലെങ്കിൽ ഏതൊരു തപോബലം കൊണ്ടാണ് വിദ്യാരണ്യ സ്വാമികൾ അത് ഗായത്രീ ജപം കൊണ്ട് മാത്രമാണ് അദ്ദേഹം സാമ്രാജ്യലക്ഷ്മിയെ പ്രത്യക്ഷപ്പെടുത്തി ആ സാമ്രാജ്യം അല്ലെങ്കിൽ ഹസാരരാമൻ ഉൾപ്പെടെയുള്ള ക്ഷേത്ര നഗരം സൃഷ്ടിച്ചതും വിജയനഗരത്തിനെ സ്ഥാപിച്ചതും എന്ന് കേട്ടിട്ടുള്ളതാണ്. അതിനുശേഷം വേണമെങ്കിൽ ഇന്ന് ആ സമാനമായി ഗായത്രീപുര ഉപാസന ചെയ്തിട്ടുള്ള ഒരു മഹാത്മാവ് ആരാണ് എന്ന് വെച്ചാൽ അത് ഉത്തരാദിമഠം സ്വാമിയാർ മാത്രമാണ് എന്ന് പറയേണ്ടി വരും. ഇത്രയും തപോബലം, ഗായത്രിയുടെ തപോബലം സിദ്ധിച്ചിട്ടുള്ള അദ്ദേഹത്തിൻ്റെ നേതൃത്വത്തിൽ അത് പുനഃസ്ഥാപിക്കാൻ നിങ്ങൾ മുന്നിട്ടിറങ്ങണം എന്ന് തന്നെ ആവശ്യപ്പെടാനുള്ള ഒരു ಸಂದರ್ಭಮಾಯಿಟ್ಟು ನಾನು ಇದನ್ನೇ ಉಪಯೋಗಿക്കുന്നു ಎಂದು ಮಾತ್ರ. ಅವರು ಹೇಳೋದು ನನಗೆ ಗೊತ್ತಿರೋದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ತಂತ್ರಿಗಳು ಏನು ಹೇಳ್ತಾ ಇದ್ದಾರಂದ್ರೆ, ಪುರಂದರದಾಸ ಆರಾಧನೆ ನಡೀತಾ ಇದೆ, ತುಂಬ ಒಳ್ಳೆಯ ವಿಷಯ, ತುಂಬ ಸಮೃದ್ಧವಾಗಿರೋದು ವಿಷಯ. ಪುರಂದರದಾಸ ಆರಾಧನೆ ಪೂರ್ತಿ ಆಗಬೇಕಂದ್ರೆ ವಿಜಯ ವಿಠಲನ ಅಲ್ಲಿ ಪ್ರತಿಷ್ಠೆ ಆಗಬೇಕು, ವಿಜಯ ವಿಠಲನ ಆರಾಧನಾ ಉತ್ಸವಾದಿಗಳೆಲ್ಲ ನಡಿಬೇಕು ಅಂತ. ಹಂಗೆ ಮಾಡಿದ್ರೆ ಪುರಂದರದಾಸ ಆರಾಧನೆ ಪೂರ್ತಿ ಆಗತ್ತೆ ಅಂತ. ಆರಾಧನೆ ಚೆನ್ನಾಗಿ ನಡೀತಾ ಇದೆ, ಪುರಂದರದಾಸರ ಆರಾಧನೆ ಪುರಂದರದಾಸಗೆ ಪ್ರೀತಿ ಆಗೋ ಥರ ಪೂರ್ತಿ ಆಗಬೇಕಂದ್ರೆ ಅಲ್ಲಿ ವಿಜಯ ವಿಠಲನ ಪ್ರತಿಷ್ಠೆ ಆಗಬೇಕು ಅಂತ ತಂದ್ರೆ ಹೇಳಿದ ಪ್ರಾರ್ಥನೆ. ಮುಂದೆ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಾಲದಲ್ಲಿ ವಿದ್ಯಾರಣ್ಯ ಸ್ವಾಮಿ ಅಂತ ಒಂದು ಯತಿ ಇದ್ರು. ಆಕ್ಚುಲಿ ಅವರು ಗಾಯತ್ರಿ ಉಪಾಸಕನ ಚೆನ್ನಾಗಿ ಮಾಡಿದ್ರು. ಸೊ ಆ ಗಾಯತ್ರಿ ಉಪಾಸನೆಯಿಂದ ಸಾಮ್ರಾಜ್ಯ ಲಕ್ಷ್ಮಿ ಅಂತ ಐಶ್ವರ್ಯವನ್ನ ವಿಜಯನಗರಕ್ಕೆ ಪ್ರತಿಷ್ಠೆ ಮಾಡಿದ್ರು ಅಂತ ಒಂದು ಸಂಕಲ್ಪ ಇದೆ. ತಂತ್ರಿಗಳು ಹೇಳ್ತಾ ಇದ್ದಾರೆ, ಹಾಗೆ ಗಾಯತ್ರಿ ಉಪಾಸನ ಹಂಗೊಂದು ಮಾಡಿದ್ರೆ ಒಂದು ಯತಿ, ನನ್ಗೆ ಗೊತ್ತಿರೋದು ಒಂದು ಯತಿ ಯಾರಂದ್ರೆ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥರು ಉತ್ತರಾದಿಮಠ ಅಂತ. ಸೊ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಗಳ ಅವರು ಅಷ್ಟೊಂದು ಗಾಯತ್ರಿ ಉಪಾಸನೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಮತ್ತೆ ಎಲ್ಲಾ ಯತಿಗಳು ಇದ್ದಾರೆ. ಎಲ್ಲಾ ಯತಿಗಳು ಮುಂದೆ ಬಂದು ವಿಜಯ ವಿಠಲನ ಪುನಃಸ್ಥಾಪನೆ ಮಾಡಿ ಪುರಂದರದ ಉತ್ಸವಕ್ಕೆ ಪರಿಪೂರ್ಣ ಸಮಾಪ್ತಿ ಆಗಬೇಕು ಅಂತ ಅವ್ರದ್ದು ಪ್ರಾರ್ಥನೆ.